ಗ್ಲೂಕೋಸ್ ಪಾಕ್ಸ್ ಮಿಷಿನನ್ನು ಶುಗರ್ ಟೆಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಆ್ಯಕ್ಚುಲಿ ಹೊಸದಾಗಿ ಈ ಮಿಷಿನ್ ಏನಾದರೂ ನೀವು ಪರ್ಚೇಸ್ ಮಾಡಿದರೆ ಸೊ ಇದನ್ನು ಹೇಗೆ ಯೂಸ್ ಮಾಡೋದು, ಹಾಗೆ ಹೇಗೆ ಬ್ಲಡ್ ಟೆಸ್ಟನ್ನು ಮೀನ್ಸ್ ಶುಗರ್ ಟೆಸ್ಟನ್ನು ಹೇಗೆ ಟೆಸ್ಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನನಗೆ ಗೊತ್ತು ಆಲ್ಮೋಸ್ಟ್ ಎಲ್ಲ ಈ ವಿಡಿಯೋ ನೋಡ್ತಾ ಇರೋರು ಲ್ಯಾಬ್ ಟೆಕ್ನಿಷಿಯನ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ, ಸೊ ಯಾರಾದರೂ ಗ್ರಾಹಕರು ಇದನ್ನ ಪರ್ಚೇಸ್ ಮಾಡಿದರೆ ಅವರು ಕೂಡ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ, ಯಾವ ಥರ ಯೂಸ್ ಮಾಡೋದು ಅಂತ ಬನ್ನಿ. ಸೊ ಈಗ ಓಪನ್ ಮಾಡಿ ಇಟ್ಟಿದ್ದೀನಿ. ಸೊ ಈ ಬಾಕ್ಸ್ ಒಳಗಡೆ ಏನೆಲ್ಲ ಇದೆ ಅಂತ ತಿಳಿಸ್ಕೊಡ್ತೀನಿ. ಸೊ ಇದು ಬಂದುಬಿಟ್ಟು ಸ್ಟ್ರಿಪ್ಸು, ಗ್ಲೂಕೋಸ್ ಸ್ಟ್ರಿಪ್ಸ್ ಇದು. ಸೊ ಅದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನೀವು ಓಪನ್ ಮಾಡ್ಕೊಂಡಿದ್ರೆ ಒಂದ್ಸಲ ನೋಡಿ. ಮತ್ತು ಇದು ಮಿಷಿನ್ನು, ಇದರಲ್ಲೇ ಚೆಕ್ ಮಾಡೋದು. ಇದು ಬಂದುಬಿಟ್ಟು ಈ ಲ್ಯಾನ್ಸೆಟ್ ಇದೆಯಲ್ಲ, ಇದನ್ನು ಇದರೊಳಗಡೆ ಲೋಡ್ ಮಾಡಿಬಿಟ್ಟು ಯೂಸ್ ಮಾಡಬೇಕಾಗುತ್ತೆ. ಸೊ ಇದನ್ನು ಯಾವ ಥರ ಯೂಸ್ ಮಾಡೋದಂತ ಗೈಡ್ ಮಾಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗಿ. ಸೊ ಈಗ ನೀವೇನು ಮಾಡ್ಬೇಕಂದ್ರೆ ಈ ಮಿಷಿನನ್ನು ಸೈಡ್ಗೆ ಇಡಿ. ನಿಮಗೆ ಕಾಣ್ತಾ ಇರೋದು ಓಪನ್ ಮಾಡ್ತಾ ಇದ್ದೀನಿ. ಈ ಮಿಷಿನ್ ಸೈಡ್ ಇಡಿ. ಸೊ ಈ ಲ್ಯಾನ್ಸೆಟ್ ಇದೆಯಲ್ಲ, ಸೊ ಫಸ್ಟ್ ಇದನ್ನು ತೊಗೊಳ್ಳಿ. ಇದನ್ನು ತೊಗೊಬಿಟ್ಟು ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಜಸ್ಟ್ ಇದನ್ನು ರೊಟೇಟ್ ಮಾಡಿ. ಇದು ಕಂಪ್ಲೀಟಾಗಿ ಬಿಚ್ಕೊಳುತ್ತೆ. ಸೊ ನಿಮಗೆ ಕಾಣ್ತಾ ಇರ್ಬೋದು, ಇದನ್ನು ಸೈಡಲ್ಲಿ ಈ ಥರ ಇಡಿ. ಸೊ ನಿಮಗೆ ಕಾಣ್ತಾ ಇರ್ಬೋದು ಇದು ಲ್ಯಾನ್ಸೆಟ್. ಇದು ಬಂದುಬಿಟ್ಟು ಪ್ರಿಕ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಲ್ಯಾನ್ಸೆಟ್. ಸೊ ನೀವೇನು ಮಾಡಬೇಕಂದ್ರೆ ಈ ಲ್ಯಾನ್ಸೆಟ್ಟನ್ನು ಒಳಗಡೆ ಜಸ್ಟ್ ನೀವು ಪ್ರೆಸ್ ಮಾಡ್ತಾ ಹೋಗಿ, ಅದು ಫುಲ್ಲು ಪುಷ್ ಆಗಬೇಕು. ಟಕ್ ಅಂತ ಸೌಂಡ್ ಬರುತ್ತೆ, ಈ ಥರ ಟಕ್ ಅಂತ ಸೌಂಡ್ ಬರುತ್ತೆ. ಆವಾಗ ಏನು ಮಾಡಬೇಕು, ಇವಾಗ ಫುಲ್ಲು ಫಿಕ್ಸ್ ಆಗಿದೆ. ಈಗ ಇದನ್ನು ರೊಟೇಟ್ ಮಾಡಿ, ಈ ಥರ ಟ್ವಿಸ್ಟ್ ಮಾಡಿ, ಈ ಥರ ಕಂಪ್ಲೀಟಾಗಿ ಇದು ಓಪನ್ ಆಗುತ್ತೆ. ನಿಮಗೆ ಕಾಣ್ತಾ ಇರೋದು ಕಂಪ್ಲೀಟಾಗಿ ಓಪನ್ ಆಯಿತು. ಈಗ ಏನು ಮಾಡಬೇಕು ಅಂತಂದರೆ ನೀವು ಇದಿದೆಯಲ್ಲ, ಸೊ ಕ್ಯಾಪನ್ನು ನೀವು ಎತ್ತಿಟ್ರಲ್ವ, ಈ ಕ್ಯಾಪನ್ನು ಇಲ್ಲಿಗೆ ಮತ್ತೆ ರೀಫಿಕ್ಸ್ ಮಾಡಿ. ನಿಮಗೆ ಕಾಣ್ತಾ ಇರ್ಬೋದು ಫಿಕ್ಸ್ ಮಾಡ್ತಾಯಿದ್ದೀನಿ, ರೀಫಿಕ್ಸ್ ಆಯಿತು. ಈಗ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ 1.1ಗೆ ಇಡಬೇಕಾಗುತ್ತೆ ನೀವು. ಸೊ ನಿಮಗೆ ಕಾಣ್ತಾ ಇರ್ಬೋದು ಇದು ರೊಟೇಟರ್. ಸೊ ನಾವು ಎಷ್ಟಕ್ಕೆ ಡೀಪ್ ಅಂತ ಇದು 1 2 3 4 5 ಅಂತ ಇದೆಯಲ್ಲ, ಇಷ್ಟು ಡೀಪು ನಾವು ಜಸ್ಟ್ ಈಗ ಈ ಬಟನ್ ಇದೆಯಲ್ಲ, ಇದನ್ನ ಇಟ್ಕೊಂಡು ಇದು ಬೆರಳು ಇದನ್ನು ಪ್ರೆಸ್ ಮಾಡಿದರೆ ಅಷ್ಟು ಡೀಪ್ ಹೋಗುತ್ತೆ ಒಳಗಡೆ. ಸೊ ಹಾಗಾಗಿ ನೀವು 1ಕ್ಕೆ ಸೆಟ್ ಮಾಡ್ಕೊಳ್ಳಿ. ಇದನ್ನು ನಿಮಗೆ ಕಾಣ್ತಾ ಇರ್ಬೋದು 1 ಸೆಟ್ ಆಯ್ತು ನೋಡಿ. 1ಕ್ಕೆ ಸೆಟ್ ಆಯಿತು ಅಂದರೆ ಸೊ ನಿಮಗೆ ಕರೆಕ್ಟಾಗಿ ಡೀಪ್ ಪ್ರಿಕ್ ಹೊಡೆಯಲ್ಲ. ಸೊ ನಿಮಗೆ ಕಾಣ್ತಾ ಇರ್ಬೋದು 1ಕ್ಕೆ ಸೆಟ್ ಮಾಡಿಕೊಂಡು ನೀವು ಜಸ್ಟ್ ಈ ಬೆರಳನ್ನು ಇಲ್ಲಿ ಇಟ್ಬಿಟ್ಟು ಈ ಬಟನ್ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡಿ. ಸೊ ಪ್ರೆಸ್ ಮಾಡೋಕ್ಕಿಂತ ಮುಂಚೆ ಇದನ್ನು ಓಪನ್ ಮಾಡ್ಕೊಳ್ಳಿ. ಸೊ ನಿಮಗೆ ಕಾಣ್ತಾ ಇರ್ಬೋದು, ಈ ಒಂದು ಡಬ್ಬಿನ ಓಪನ್ ಮಾಡಿಕೊಂಡು ಇದರೊಳಗಡೆ ಸ್ಟ್ರಿಪ್ಸ್ ಇದೆ, ಈ ಸ್ಟ್ರಿಪ್ಸನ್ನು ತೊಗೊಳ್ಳಿ. ಈ ಸ್ಟ್ರಿಪ್ಸನ್ನು ತೊಗೊಂಡು ಮತ್ತೆ ಕ್ಲೋಸ್ ಮಾಡಿ. ಸೊ ಇದನ್ನು ಫುಲ್ ಓಪನ್ ಮಾಡಿಟ್ರೆ ಈ ಸ್ಟ್ರಿಪ್ಸು ಹಾಳಾಗುತ್ತೆ. ಜಸ್ಟ್ ನೀವು ಸ್ಟ್ರಿಪ್ ತೊಗೊಂಡ ತಕ್ಷಣ ಫುಲ್ ಕ್ಲೋಸ್ ಮಾಡಿ, ಸೊ ಹಾಳಾಗೋದಿಲ್ಲ ಅದರಿಂದ. ಸೊ ನೀವೇನು ಮಾಡಬೇಕು, ನೆಕ್ಸ್ಟ್ ಈ ಮಿಷಿನ್ ಒಳಗಡೆ ಇಲ್ಲೊಂದು ಶೆಲ್ ಇದೆಯಲ್ಲ, ಈ ಶೆಲ್ಲನ್ನು ತೊಗೊಳ್ಳಿ. ನೀವು ಒಳಗಡೆ ಶೆಲ್ ಇರುತ್ತೆ, ಆ ಶೆಲ್ಲನ್ನು ತೊಗೊಂಡು ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಶೆಲ್ ಹಾಕಿ, ಈ ಥರ ಶೆಲ್ ಹಾಕ್ಬಿಟ್ಟು ನೆಕ್ಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ಇದನ್ನು ಮತ್ತೆ ಕ್ಲೋಸ್ ಮಾಡಿ. ಸೊ ನಿಮಗೆ ಕಾಣ್ತಾ ಇರೋದು ಕ್ಲೋಸ್ ಮಾಡಿದ್ದೀನಿ. ಸೊ ನಂತರ ಇದನ್ನು ಈ ಸ್ಟ್ರಿಪ್ಸ್ ಇದೆಯಲ್ಲ, ಈ ಸ್ಟ್ರಿಪ್ಪನ್ನು ಇಲ್ಲಿ ಒಳಗಡೆ ಇನ್ಸರ್ಟ್ ಮಾಡಿ. ಇನ್ಸರ್ಟ್ ಮಾಡಿದ ತಕ್ಷಣ ಆನ್ ಆಗುತ್ತೆ. ಇಲ್ಲಿ ಕಾಣ್ತಾ ಇರ್ಬೋದು ಬ್ಲಿಂಕ್ ಆಗ್ತಾ ಇದೆಯಲ್ಲ, ಈ ಥರ ಬ್ಲಿಂಕ್ ಆಗಬೇಕು. ಇದು ಬ್ಲಡ್ ಡ್ರಾಪ್ಲೆಟನ್ನು ಕೇಳ್ತಾ ಇದೆ ಅಂತ. ಸೊ ನೀವು ಇಲ್ಲಿ ಕೆಳಗಡೆ ಇಡಿ. ಸೊ ನಿಮಗೆ ಕಾಣ್ತಾ ಇರ್ಬೋದು, ನಾನು ಹೇಳಿದ್ನಲ್ವ, ಸೊ ಈ ಲ್ಯಾನ್ಸೆಟ್ಟನ್ನು ನೀವು ಕಾಣ್ತಾ ಇರ್ಬೋದು, ಇದು ಲ್ಯಾನ್ಸೆಟ್. ಈ ಥರ ಬೆರಳಿಗೆ ಫಸ್ಟ್ ಕಾಟನ್ ತೊಗೊಳ್ಳಿ. ಕಾಟನ್ ತೊಗೊಂಡು ಈ ಥರ ಕಾಟನ್ ತೊಗೊಂಡು ಸ್ವೈಪ್ ಮಾಡ್ಕೊಳ್ಳಿ, ಈ ಥರ. ಸೊ ಸ್ಪಿರಿಟಲ್ಲಿ ಸ್ವೈಪ್ ಮಾಡಿಕೊಂಡು ಆಮೇಲೆ ಇದನ್ನು ಜಸ್ಟ್ ಈ ಥರ ಟಚ್ ಮಾಡಿಬಿಟ್ಟು ನಿಮಗೆ ಕಾಣ್ತಾ ಇರ್ಬೋದು ಈ ಬಟನನ್ನು ಜಸ್ಟ್ ಪ್ರೆಸ್ ಮಾಡಿ. ಈ ಥರ ಟಕ್ ಅಂತ ಸೌಂಡ್ ಬರುತ್ತೆ. ಸೊ ನಿಮಗೆ ಕಾಣ್ತಾ ಇರೋದು ಈಗ ಬ್ಲಡ್ ಬರ್ತಾ ಇದೆ, ಈ ಥರ ಬ್ಲಡ್ ಬರುತ್ತೆ. ನೀವೇನು ಮಾಡ್ಬೇಕಂದ್ರೆ ಈಗ ಜಸ್ಟ್ ನಿಮಗೆ ಕಾಣ್ತಾ ಇರೋದು ಸ್ಟ್ರಿಪ್ಸ್ ಇನ್ಸರ್ಟ್ ಮಾಡಿರ್ತೀರಲ್ವ, ಈ ಥರ ಬ್ಲಿಂಕ್ ಆಗ್ತಾ ಇರುತ್ತೆ. ಅಕಸ್ಮಾತ್ ಇದು ಆಫ್ ಆಗಿದರೆ ಈ ಬಟನನ್ನು ಒಂದು ಸಲ ಪ್ರೆಸ್ ಮಾಡಿ. ಈ ಥರ ಪ್ರೆಸ್ ಮಾಡಿದರೆ ಸೊ ಕಂಪ್ಲೀಟಾಗಿ ಆನ್ ಆಗುತ್ತೆ. ಮತ್ತೆ ಈಗ ಕಾಣ್ತಾ ಇರ್ಬೋದು ಜಸ್ಟ್ ಈ ಡ್ರಾಪ್ ಇದೆಯಲ್ಲ, ಈ ಬ್ಲಡ್ ಡ್ರಾಪು ಈ ಟಿಪ್ ಇದೆಯಲ್ಲ, ಈ ಟಿಪ್ಪಿಗೆ ಕರೆಕ್ಟಾಗಿ ಟಚ್ ಮಾಡಿ. ನಿಮಗೆ ಕಾಣ್ತಾ ಇರೋದು ಈಗ ಟಚ್ ಮಾಡ್ತಾ ಇದ್ದೀನಿ. ಈ ಥರ ಡ್ರಾಪು ಅದಕ್ಕೆ ಅದು ತೊಗೊಳುತ್ತೆ. 5 ಸೆಕೆಂಡ್ ವೆಯ್ಟ್ ಮಾಡಿ. ಸೊ ನಿಮಗೆ ಕಾಣ್ತಾ ಇರ್ಬೋದು ಈಗ ಡಿಸ್ಪ್ಲೇ ಆಗುತ್ತೆ ಶುಗರ್ ಟೆಸ್ಟ್ ವ್ಯಾಲ್ಯೂ. ಈಗ ಕಾಣ್ತಾ ಇರ್ಬೋದು 61 ಇದೆ ನಂದು ಶುಗರ್. ನಂತರ ನಿಮಗೆ ಕಾಣ್ತಾ ಇರ್ಬೋದು ಈ ಬಟನ್ ಇದೆಯಲ್ಲ, ಇದನ್ನು ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು ಡಿಸ್ಕಾರ್ಡ್ ಆಗುತ್ತೆ. ಕಾಣ್ತಾ ಇದೆ. ಸೊ ಈ ಥರ ಡಿಸ್ಕಾರ್ಡ್ ಆಗುತ್ತೆ. ಸೊ ಈ ಥರ ಗ್ಲೂಕೋಸ್ ಪಾಕ್ಸ್ ಮಿಷಿನಲ್ಲಿ ಶುಗರ್ ಟೆಸ್ಟ್ನ ಈಸಿಯಾಗಿ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.